ಎಲ್ಲೋ ಗೆಳೆಯರೆ, ಮತ್ತೊಮ್ಮೆ ನಮ್ಮ ಮಾಹಿತಿ ಪ್ರಪಂಚ ಚಾನೆಲ್ಗೆ ನಮಗೆಲ್ಲ ಸ್ವಾಗತ. ಗೆಳೆಯರೆ, ಒಮ್ಮೆ ಗೂಗಲ್ ನ ಕೇಳಿ ನೋಡಿ, ಖಗೋಳಶಾಸ್ತ್ರದ ಪಿತಾಮಹ ಯಾರೆಂದು ಮತ್ತು ಭೂಮಿಯ ಗುರುತ್ವಾಕರ್ಷಣೆ ಬಲ ಮೊದಲು ಯಾರು ಕಂಡುಹಿಡಿದ್ರೆಂದು ಕೇಳಿ ನೋಡಿ. ಇವೆರಡಕ್ಕೂ ಉತ್ತರ ಸಿಗೋದು ನಿಮಗೆ ಗೆಲಿಲಿಯೋ ಗೆಲಿಲಿ ಮತ್ತು ಐಸಾಕ್ ನ್ಯೂಟನ್ ಅಂತ ತೋರಿಸುತ್ತೆ. ಹಾಗೆ ಸ್ಕೂಲ್ ನಲ್ಲಿ ಮಕ್ಕಳಿಗೂ ಇದನ್ನೇ ಹೇಳಿಕೊಡಲಾಗುತ್ತೆ. ಯಾಕೆಂದ್ರೆ ಎಲ್ಲ ಮಾರ್ಕ್ಸ್ಗೋಸ್ಕರ. ಸ್ನೇಹಿತರೆ, ನಾವು ನೀವು ಚಿಕ್ಕವರಿದ್ದಾಗಿಂದ ಇದನ್ನೇ ತಾನೇ ನಮ್ ತಲೆಗೂ ತುಂಬಿರೋದು. ಸ್ನೇಹಿತರೆ, ಈ ಪಾಶ್ಚಿಮಾತ್ಯ ದೇಶಗಳಿದಾವ್ ನೋಡಿ, ಇವು ನಮಗೆ ಬಲವಂತವಾಗಿ ನಂಬಿಸ್ಬಿಟ್ಟಿದಾವ್. ಏನ್ ಗೊತ್ತಾ, ಭೂಮಿ ರೌಂಡ್ ಆಗಿದೆ, ಭೂಮಿಗೆ ಗುರುತ್ವಾಕರ್ಷಣ ಬಲ ಇದೆ, ಭೂಮಿ, ಸೂರ್ಯ, ಚಂದ್ರ, ಮಂಗಳ ಎಲ್ಲಾ ಗ್ರಹಗಳ ಬಗ್ಗೆ ನಾವೇ ಮೊದಲು ಹೇಳಿದೀವಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಆದ್ಮೇಲೆ ಅವ್ರಿಗೆ ಏನ್ ಗೊತ್ತು, ಅವ್ರು ಹುಟ್ಟೋಕು 1000 ವರ್ಷಗಳ ಮೊದಲೇ ನಮ್ಮ ದೇಶದಲ್ಲಿ ಅಗಾಧವಾದ ಜ್ಞಾನದ ಸಂಪತ್ತಿತ್ತು, ಗುರುಕುಲಗಳಿದ್ವು. ಹಾಗೆ ಋಷಿಮುನಿಗಳು ವೇದಶಾಸ್ತ್ರಗಳಲ್ಲಿ ಪಂಡಿತರಾಗಿದ್ರು. ಆಗಿನ ಕಾಲದಲ್ಲೇ ನಮ್ಮ ಸೂರ್ಯ, ಭೂಮಿ, ಚಂದ್ರ ಎಲ್ಲಾ ಗ್ರಹಗಳು ಇದ್ರ ಬಗ್ಗೆ ಸ್ಪಷ್ಟವಾಗಿ ನಿಖರವಾಗಿ ಭೂಮಿ ರೌಂಡ್ ಆಗಿದೆ, ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತಿದೆ ಅಂತ ಆಗಿನ ಕಾಲದಲ್ಲೇ ನಮ್ಮ ಪಂಡಿತರು, ಜ್ಞಾನಿಗಳು ಮೊದಲೇ ತಿಳಿಸಿದ್ರು. ಗೆಳೆಯರೆ, ಈ ಪಾಶ್ಚಿಮಾತ್ಯ ದೇಶಗಳು ಬರೋ ಮೊದಲು ನಮ್ ದೇಶ ತುಂಬಾ ಶ್ರೀಮಂತವಾಗಿತ್ತು. ನಮ್ ದೇಶದಲ್ಲಿ ಯಾವುದಕ್ಕೂ ಕಡಿಮೆ ಇರ್ಲಿಲ್ಲ. ಈ ಬಡ್ಡಿ ಮಕ್ಕಳು ಪಾಶ್ಚಿಮಾತ್ಯ ದೇಶಗಳು ಬಂದು ನೋಡಿ, ಇವು ಬಂದ್ಮೇಲೆ ನಮ್ ದೇಶದ ಗತಿನೇ ಬದಲಾಗೋಯ್ತು. ನಮ್ ದೇಶದ ಸಂಪತ್ನೆಲ್ಲ ಕೊಳ್ಳೆ ಹೊಡೆದ್ರು. ಹಾಗೆ ವೇದ ಶಾಸ್ತ್ರಗಳನ್ನೆಲ್ಲ ಸುಟ್ಟು ಕೆಲವೊಂದನ್ನೆಲ್ಲ ತಮ್ಮ ಹೆಸರಿಗೆ ಪೇಟೆಂಟ್ ಮಾಡ್ಕೊಂಡ್ರು. ನಾವೇ ಕಂಡಿಡಿದ್ವಿ ಅನ್ನೋ ತರ. ಯಾಕೆಂದ್ರೆ ಅವಾಗ ಇವ್ರದೇ ಆಳ್ವಿಕೆ ಇತ್ತಲ್ಲ, ಹೇಳೋರು ಇರ್ಲಿಲ್ಲ, ಕೇಳೋರು ಇರ್ಲಿಲ್ಲ. ಸ್ನೇಹಿತರೆ, ಆಗ ಏನು ಇಲ್ಲದ ಕಾಲದಲ್ಲೇ ನಮ್ಮ ಋಷಿ ಮುನಿಗಳಿಗೆ ಎಷ್ಟು ಜ್ಞಾನದ ಸಂಪತ್ತಿತ್ತು ಅಂದ್ರೆ, ಅವರು ಕೂತಲ್ಲೇ ಈ ಸೂರ್ಯನ ಬಗ್ಗೆ, ಚಂದ್ರನ ಬಗ್ಗೆ, ಮಂಗಳ ಗ್ರಹದ ಬಗ್ಗೆ ಹಾಗೂ ಇತರೆ ಗ್ರಹಗಳ ಬಗ್ಗೆ ಸ್ಪಷ್ಟವಾಗಿ ನಿಖರವಾಗಿ ವಿವರಣೆ ಕೊಟ್ಟಿದ್ದಾರೆ. ಸೂರ್ಯ ಗ್ರಹಣದ ಬಗ್ಗೆ, ಕ್ಷುದ್ರ ಗ್ರಹದ ಬಗ್ಗೆ ಹಾಗೂ ಸೂರ್ಯನಿಂದ ಭೂಮಿಗೆ ಹಾಗೂ ಭೂಮಿಯಿಂದ ಚಂದ್ರನಿಗೆ ಎಷ್ಟು ದೂರ ಅಂತ ಅನೇಕ ವಿಷಯಗಳನ್ನು ನಮ್ಮ ಋಷಿ ಮುನಿಗಳು ತಿಳಿಸಿದ್ದಾರೆ. ಅಂತವರಲ್ಲಿ ಮೊದಲಿಗರು ಆರ್ಯಭಟ ಮತ್ತು ವರಾಹಮಿಹಿರ. ಇವರಿಬ್ಬರ ಕೊಡುಗೆ ತುಂಬಾ ಅಪಾರವಾದದ್ದು. ಈ ಇಬ್ಬರನ್ನು ನಾವೀಗ ಮರ್ತೇ ಬಿಟ್ಟಿದ್ದೀವಿ. ನೀವು ಆರ್ಯಭಟ ಹೆಸರು ಕೇಳಿರ್ಬೋದು, ಆದ್ರೆ ವರಾಹಮಿಹಿರ ಹೆಸರು ತುಂಬಾ ಜನ ಕೇಳೇ ಇಲ್ಲ. ಅವರಿಗಾಗೆ ಈ ವಿಡಿಯೋ. ಆದ್ಮೇಲೆ ಈ ವರಾಹಮಿಹಿರ ಯಾರು, ಈತ ತಿಳಿಸಿದ ವಿಷಯ ಏನು, ಈತನ ಕೊಡುಗೆ ಎಂತಹದ್ದು ಎಂದು ಸಂಕ್ಷಿಪ್ತವಾಗಿ ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಗಂಟೆನು ಹೊಡೀರಿ. ವಿಡಿಯೋನ ಶುರು ಮಾಡೋಣ ಗೆಳೆಯರೆ. ಸ್ನೇಹಿತರೆ, ಈ ವರಾಹಮಿಹಿರ ಖಗೋಳಶಾಸ್ತ್ರಜ್ಞ, ಗಣಿತ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಹಾನ್ ಪಂಡಿತ ಆಗಿದ್ದ. ಈ ವರಾಹಮಿಹಿರನ ಜನನ ಇವತ್ತಿನ ಮಧ್ಯಪ್ರದೇಶದ ಉಜ್ಜಯಿನಿ ಎಂಬ ಅವಂತಿಯಲ್ಲಿ ಆಗಿತ್ತು. ಈತನ ಕಾಲಾವಧಿ ಕ್ರಿಸ್ತಪೂರ್ವ 505ರಿಂದ 587ರವರೆಗೆ ಇರಬಹುದು ಅಂತ ಊಹೆ ಮಾಡಲಾಗಿದೆ. ಈತನ ಮೂಲ ಹೆಸರು ಮಿಹಿರ. ಈತನ ತಂದೆ ಆದಿತ್ಯದಾಸ, ತಾಯಿ ಸತ್ಯವತಿ. ಈ ಇಬ್ಬರಿಗೂ ಸೂರ್ಯನ ಅನುಗ್ರಹದಿಂದ ಜನಿಸಿದ ಈ ಮಿಹಿರ. ಸ್ನೇಹಿತರೆ, ಈ ಮಿಹಿರ ಎಂದರೆ ಸೂರ್ಯ ಎಂಬ ಅರ್ಥ ಬರುತ್ತದೆ. ಈತ ವಿದ್ಯಾಭ್ಯಾಸ ಕಲಿತಿದ್ದು ತನ್ನ ತಂದೆಯಿಂದ ಮತ್ತು ಸೂರ್ಯನಿಂದ. ಈತ ವಿಕ್ರಮಾದಿತ್ಯ ಅನ್ನೋ ರಾಜನ ಆಸ್ಥಾನದಲ್ಲಿ 9 ರತ್ನಗಳಲ್ಲಿ ಮಿಹಿರ ಕೂಡ ಒಬ್ಬ. ಈತನನ್ನು ವರಾಹಮಿಹಿರ ಎಂದು ಕರೆಯುತ್ತಿದ್ದರು. ಅದು ಯಾಕೆ ಗೊತ್ತಾ? ಇದಕ್ಕೂ ಒಂದು ಚಿಕ್ಕ ಕಥೆ ಇದೆ, ಬನ್ನಿ ಅದನ್ನು ನೋಡೋಣ. ಗೆಳೆಯರೆ, ರಾಜ ವಿಕ್ರಮಾದಿತ್ಯನಿಗೆ ಒಬ್ಬ ಮಗ ಇರ್ತಾನೆ. ಅವನನ್ನ ಪಟ್ಟಾಭಿಷೇಕ ಮಾಡಬೇಕು ಹಾಗೂ ಈ ರಾಜ್ಯದ ರಾಜನಾಗಿ ಮಾಡ್ಬೇಕೆಂಬ ಆಸೆ ವಿಕ್ರಮಾದಿತ್ಯನಿಗೆ ಇರುತ್ತೆ. ಆಗ ತನ್ನ ಮಗನ ಜಾತಕವನ್ನು ಮಿಹಿರನಿಗೆ ತೋರಿಸ್ತಾನೆ. ಹೇಗಿದೆ ನೋಡಿ ಹೇಳು. ಅದನ್ನು ಮಿಹಿರ ನೋಡಿ ತನ್ನ ರಾಜನಿಗೆ ಹೇಳ್ತಾನೆ, ರಾಜ, ನಿಮ್ಮ ಮಗನಿಗೆ ಅಲ್ಪಾಯಸ್ಸು ಇದೆ. ಈತ 18 ವರ್ಷ ಮಾತ್ರ ಬದುಕಿರ್ತಾನೆ. ನಂತರ ಒಂದು ಕಾಡು ಹಂದಿ ಬಂದು ಇವನನ್ನು ಕೊಲ್ಲುತ್ತದೆ ಎಂದು ಮಿಹಿರ ಹೇಳುತ್ತಾನೆ. ಇದರಿಂದ ರಾಜ ಬೇಸರಗೊಳ್ತಾನೆ. ಚಿಂತಿಸೋದಕ್ಕೆ ಶುರು ಮಾಡ್ತಾನೆ. ಸರಿಯಾಗಿ ನೋಡಿ ಹೇಳು, ಸುಳ್ಳು ಹೇಳ್ಬೇಡ ಅಂತ ಮಿಹಿರನಿಗೆ ರಾಜ ಆಜ್ಞೆ ಮಾಡ್ತಾನೆ. ಆಗ ಮಿಹಿರ, ಇಲ್ಲ ರಾಜ, ನಾನು ಯಾವ್ದು ಸುಳ್ಳು ಹೇಳ್ತಿಲ್ಲ, ಇವನು 18 ವರ್ಷ ಮಾತ್ರ ಬದುಕಿರ್ತಾನೆ, ಅಲ್ಲಿವರೆಗೂ ಇವನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಮಿಹಿರ ರಾಜನಿಗೆ ಹೇಳ್ತಾನೆ. ಆಗ ರಾಜ ನನ್ನ ಮಗನನ್ನು ಯಾವುದೇ ಕಾರಣಕ್ಕೂ ಯಾವ ಕಾಡು ಪ್ರಾಣಿ ಸಾಯಿಸೋದಕ್ಕೆ ಬಿಡೋದಿಲ್ಲ ಅಂತ ತನ್ನ ಮಗನನ್ನ ಬಂದೋಬಸ್ತ್ ಆಗಿ ಬೆಳೆಸೋಕೆ ಶುರು ಮಾಡ್ತಾನೆ. ರಾಜ ವಿಕ್ರಮಾದಿತ್ಯ ಇದನ್ನ ತಡೆಯೋಕೆ ತುಂಬಾ ಪ್ರಯತ್ನ ಪಡ್ತಾನೆ. ತನ್ನ ಮಗನ ಕೋಣೆಯನ್ನ ಒಂದು ಇರುವೆನು ಸಹ ಬರದೇ ಇರೋ ತರ ಭದ್ರವಾಗಿ ನೋಡಿಕೊಳ್ತಾನೆ. ಆದ್ರೆ ಕಾಲ ಹಿಂಗೆ ಇರಲ್ಲ ನೋಡಿ. ಒಂದು ದಿನ ತನ್ನ ಮಗನಿಗೆ 18 ವರ್ಷ ತುಂಬುತ್ತದೆ. ಆಗ ರೂಮ್ ಅಲ್ಲಿದ್ದ ತನ್ನ ಮಗ ಏನೂ ಆಗಿಲ್ಲ ಅಂತ ವಿಕ್ರಮಾದಿತ್ಯ ಮಿಹಿರನಿಗೆ ಹೇಳುತ್ತಾನೆ. ಆಗ ಮಿಹಿರ, ರಾಜ, ಇನ್ನು 18 ವರ್ಷ ತುಂಬಿಲ್ಲ, ಸ್ವಲ್ಪ ಕಾಯಿರಿ, ನಿಮಗೆ ಗೊತ್ತಾಗುತ್ತೆ ಅಂತ ಮಿಹಿರ ಹೇಳ್ತಾನೆ. ಆಗ ಇದ್ದಕ್ಕಿದ್ದಂತೆ ಒಂದು ಕಾಡು ಹಂದಿ ರಾಜನ ಆಸ್ಥಾನಕ್ಕೆ ಬಂದು ರಾಜನ ಮಗನನ್ನು ಕೊಂದೇ ಬಿಡುತ್ತದೆ. ಇದರಿಂದ ರಾಜ ವಿಕ್ರಮಾದಿತ್ಯ ಕುಸಿದು ಬೀಳುತ್ತಾನೆ. ಆವತ್ತಿನಿಂದ ಮಿಹಿರನ್ನ ಎಲ್ಲರೂ ವರಾಹಮಿಹಿರ ಎಂದು ಕರೆಯುತ್ತಾರೆ. ಗೆಳೆಯರೆ,
ಈ ವರಹಮೀರನ ಕೊಡುಗೆ ಅನಂತವಾದದ್ದು. ಈತ ತುಂಬಾ ಸಿದ್ಧಾಂತಗಳನ್ನು ಬರೆದಿದ್ದಾನೆ. ಅದರಲ್ಲಿ ಲಭ್ಯವಿರುವುದು 3 ಮಾತ್ರ. ಅವು ಪಂಚ ಸಿದ್ಧಾಂತಿಕ, ಬೃಹತ್ ಸಂಹಿತ ಹಾಗೂ ಬೃಹತ್ ಜಾತಕ ಎಂಬ 3 ಸಿದ್ಧಾಂತಗಳು ಸದ್ಯಕ್ಕೆ ಲಭ್ಯವಿರುವುದು. ಈ ಪಂಚ ಸಿದ್ಧಾಂತಿಕಗಳಲ್ಲಿ ಖಗೋಳದ ಹಾಗೂ ಬ್ರಹ್ಮಾಂಡದ ಬಗ್ಗೆ ತಿಳಿಸಿದ್ದಾನೆ. ಸೂರ್ಯ, ಚಂದ್ರ, ಭೂಮಿ, ಮಂಗಳ ಹಾಗೂ ಗ್ರಹಣದ ಬಗ್ಗೆ ವಿವರಣೆ ಕೊಟ್ಟಿದ್ದಾನೆ. ಮತ್ತು ಬೃಹತ್ ಸಂಹಿತದಲ್ಲಿ ಶಿಲ್ಪಕಲೆ, ಗ್ರಹಗಳ ಚಲನೆ, ಮೋಡ, ಮದುವೆ, ರತ್ನ, ಸುಗಂಧ ದ್ರವ್ಯಗಳ ತಯಾರಿಕೆ ಇನ್ನು ಮುಂತಾದವುಗಳನ್ನು ತಿಳಿಸಿದ್ದಾನೆ. ಹಾಗೆ ಬೃಹತ್ ಜಾತಕದಲ್ಲಿ ಮದುವೆ ಬಗ್ಗೆ, ನಕ್ಷತ್ರ, ಬೃಹತ್ ಯಾಗಾಯಾತ್ರ, ಮಂಜರಿ, ಈ ಗಣಿತದ ತ್ರಿಕೋನಮಿತಿಯ ಬಗ್ಗೆ, ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಈತನ ಕೊಡುಗೆ ಅಪಾರವಾದುದು. ಗೆಳೆಯರೆ, ನಿಮಗೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಬಗ್ಗೆ ಗೊತ್ತಲ್ವಾ? ಅದು ಹೇಗೆ ಆಗುತ್ತಂತ, ಅದನ್ನ ಹೀಗೆ ಆಗುತ್ತೆ, ಇಂಥ ಸಮಯಕ್ಕೆ ಆಗುತ್ತೆ ಅಂತ ನಿಖರವಾಗಿ ತಿಳಿಸಿದ ವ್ಯಕ್ತಿ ಈ ಮಹಾನ್ ವರಹಮೀರ. ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾನೆ. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಅಡ್ಡ ಬಂದ್ರೆ ಅದು ಸೂರ್ಯಗ್ರಹಣ, ಹಾಗೂ ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಅಡ್ಡ ಬಂದ್ರೆ ಅದು ಚಂದ್ರಗ್ರಹಣ ಎಂದು. ಈ ಸೂರ್ಯಗ್ರಹಣದಲ್ಲಿ ಮತ್ತು ಚಂದ್ರಗ್ರಹಣದಲ್ಲಿ ಈ 3 ಗ್ರಹಗಳು ಒಂದೇ ರೇಖೆಯಲ್ಲಿ ಬರುವುದರಿಂದ ಸೂರ್ಯ ಮತ್ತು ಚಂದ್ರಗ್ರಹಣ ನಡೆಯುತ್ತೆ ಅಂತ ತಿಳಿಸಿಕೊಟ್ಟಿದ್ದಾನೆ. ನೋಡಿ ಸ್ನೇಹಿತರೆ, ಈ ವರಹಮೀರನ ಜ್ಞಾನದ ಸಂಪತ್ತು ಎಷ್ಟಿದೆ ಅಂತ ಏನು ಇಲ್ಲದ ಕಾಲದಲ್ಲೇ ಇಷ್ಟು ನಿಖರವಾಗಿ ತಿಳಿಸಿಕೊಟ್ಟಿದ್ದಾರೆ. ಪಾಶ್ಚಿಮಾತ್ಯ ದೇಶಗಳು ಇದನ್ನ ತಮ್ಮ ಭಾಷೆಗೆ ಕನ್ವರ್ಟ್ ಮಾಡ್ಕೊಂಡು, ಹಾಗೆ ತಮ್ಮ ಹೆಸರಿಗೆ ಪೇಟೆಂಟ್ ಮಾಡ್ಕೊಂಡು ನಾವೇ ಹೇಳಿದ್ದು ಅಂತ ಬಾಯಿ ಬಡ್ಕೊಳ್ತಾ ಇದಾವೆ. ಇಷ್ಟೇ ಅಲ್ಲ ಗೆಳೆಯರೆ, ಮಂಗಳ ಗ್ರಹದಲ್ಲಿ ನೀರು ಮತ್ತು ಐರನ್ ಇದೆ ಅಂತ ಮೊದಲ ಬಾರಿಗೆ ತಿಳಿಸಿದ ವ್ಯಕ್ತಿ ಈ ವರಹಮೀರ. ಹಾಗೂ ಈ ಮಂಗಳ ಗ್ರಹದ ರೇಡಿಯೇಷನ್ ಬಗ್ಗೆ ನಿಖರವಾಗಿ ಸ್ಪಷ್ಟವಾಗಿ ತನ್ನ ಪಂಚ ಸಿದ್ಧಾಂತಿಕದಲ್ಲಿ ತಿಳಿಸಿದ್ದಾನೆ. ಇವಾಗಿನ ಕೆಲವು ದೇಶಗಳು ಎಲ್ಲಾ ಟೆಕ್ನಾಲಜಿ ಬಳಸಿಕೊಂಡು ಮಂಗಳನಲ್ಲಿ ಟೆಸ್ಟ್ ಮಾಡಿ ನೀರು, ಐರನ್ ಇದೆ ಎಂದು ಇತ್ತೀಚೆಗೆ ಹೇಳ್ತಿದ್ದಾರೆ. ಆದ್ರೆ ಏನೂ ಇಲ್ಲದ ಕಾಲದಲ್ಲಿ ಶಾಸ್ತ್ರ ಮತ್ತು ಗಣಿತದ ಮೂಲಕ ನಿಖರವಾಗಿ ವರಹಮೀರ ತಿಳಿಸಿದ್ದಾನೆ. ಆಗ ನಮ್ಮ ಜ್ಞಾನ ಸಂಪ್ರದಾಯ ಎಷ್ಟು ಉತ್ತುಂಗದಲ್ಲಿತ್ತೆಂದು ನೀವೇ ತಿಳಿದುಕೊಳ್ಳಿ. ಗೆಳೆಯರೆ, ವರಹಮೀರ 4 ಯುಗಗಳ ಬಗ್ಗೆನೂ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾನೆ. ಅದರ ಅವಧಿ ಎಷ್ಟು, ಅದರ ಕಾಲಮಾನ ಎಷ್ಟು ಅಂತ ತಿಳಿಸಿಕೊಟ್ಟಿದ್ದಾನೆ. ಅದನ್ನು ನೋಡೋದಾದ್ರೆ ಸತ್ಯಯುಗ 4800 ದೈವ ವರ್ಷಗಳು, ಹಾಗೆ ತ್ರೇತಾಯುಗ 3600 ದೈವ ವರ್ಷಗಳು, ಮತ್ತು ದ್ವಾಪರ ಯುಗ 2400 ದೈವ ವರ್ಷಗಳು, ಹಾಗೂ ಕೊನೆಯದಾಗಿ ಕಲಿಯುಗ. ಈ ಕಲಿಯುಗ 1200 ದೈವ ವರ್ಷಗಳು ಇವೆ ಎಂದು ನಿಖರವಾಗಿ ತಿಳಿಸಿಕೊಟ್ಟಿದ್ದಾನೆ. ಎಂತ ಜ್ಞಾನಿ ಅಲ್ವಾ ಗೆಳೆಯರೆ? ಇಂಥವ್ರನ್ನೇ ನಾವು ಮರೆತೇ ಬಿಟ್ಟಿದ್ದೇವೆ. ಗೆಳೆಯರೆ, ವರಹಮೀರ ಇನ್ನೂ ಕೆಲವು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾನೆ. ಅವು ಏನ್ ಗೊತ್ತಾ? ಗ್ರಹಗಳ ಚಲನೆ, ಸೂರ್ಯನ ಬೆಳಕಿನ ವೇಗ, ಸೂರ್ಯ, ಭೂಮಿ, ಚಂದ್ರ ಎಲ್ಲ ಗ್ರಹಗಳು ಮೊದಲು ತನ್ನನ್ನು ತಾನು ಸುತ್ತುತ್ತವೆ, ನಂತರ ಸೂರ್ಯನ ಸುತ್ತ ಸುತ್ತುತ್ತವೆ ಎಂದು ವರಹಮೀರ ತಿಳಿಸಿದ್ದಾನೆ. ಸ್ನೇಹಿತರೆ, ವರಹಮೀರ ಗುರುತ್ವಾಕರ್ಷಣೆ ಬಗ್ಗೆ ವಿವರಣೆ ಕೊಟ್ಟಿದ್ದಾನೆ. ಎಲ್ಲಾ ಗ್ರಹಗಳಿಗೆ ಯಾವುದೋ ಒಂದು ಶಕ್ತಿ ಅಯಸ್ಕಾಂತದ ತರ ಸೆಳೆಯುತ್ತಿದೆ. ಹಾಗಾಗಿ ಗ್ರಹಗಳು ತನ್ನ ಕಕ್ಷೆಯಲ್ಲಿ ತನ್ನನ್ನು ತಾನು ಸುತ್ತುತ್ತಿವೆ ಎಂದು ಗುರುತ್ವಾಕರ್ಷಣೆ ಬಗ್ಗೆನೇ ವರಹಮೀರ ತಿಳಿಸಿದ್ದಾನೆ. ಒಂದು ವಸ್ತು ಏನನ್ನಾದರೂ ಮೇಲಕ್ಕೆ ಎಸೆದರೆ ಮತ್ತೆ ಅದು ಕೆಳಗೆ ಬೀಳುತ್ತದೆ ಎಂದು ತಿಳಿಸಿಕೊಟ್ಟಿದ್ದಾನೆ. ಆತ್ಮೀಯರೇ, ಆಲ್ಬರುನಿ ಎಂಬ ಇರಾನಿನ ವಿದ್ವಾಂಸ, ಈತ ಬರೆದುಕೊಂಡಿರುವ ಪ್ರಕಾರ ಗ್ರಹಗಳ ಚಲನೆ, ಗ್ರಹಣಗಳ ಕುರಿತಾಗಿ, ಯುಗಗಳ ಕುರಿತಾಗಿ ಹಾಗೂ ಬ್ರಹ್ಮಾಂಡದ ಕುರಿತಾಗಿ ನಮಗೆ 1000 ವರ್ಷಗಳ ಮೊದಲೇ ವರಹಮೀರ ಮತ್ತು ಆರ್ಯಭಟ ನಮಗೆ ತಿಳಿಸಿಕೊಟ್ಟಿದ್ದಾರೆಂದು ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ. ಒಬ್ಬ ಹೊರದೇಶದ ವಿಜ್ಞಾನಿ, ವಿದ್ವಾಂಸ ನಮ್ಮ ಜ್ಞಾನಿಗಳ ಬಗ್ಗೆ ಇಷ್ಟು ಹೊಗಳಿದ್ದಾನೆಂದ್ರೆ ನಮ್ಮ ಜ್ಞಾನದ ಶಕ್ತಿ ಎಷ್ಟಿದೆ ಅಂತ ನೀವೇ ಊಹಿಸಿಕೊಳ್ಳಿ. ಸ್ನೇಹಿತರೆ, ವರಹಮೀರ ಸೌರಮಂಡಲದ ಬಗ್ಗೆನೂ ಸ್ಪಷ್ಟವಾಗಿ ವಿವರಿಸಿದ್ದಾನೆ. ಬುಧನಿಂದ ಗ್ರಹಗಳು ಪ್ರಾರಂಭವಾಗಿ ಸೂರ್ಯ, ಭೂಮಿ, ಚಂದ್ರ, ಬುಧ, ಗುರು, ಶುಕ್ರ, ಶನಿ ಗ್ರಹಗಳವರೆಗೆ, ಅದರಿಂದ ಆಚೆಗೆ ನಕ್ಷತ್ರಗಳ ಪುಂಜಗಳಿವೆ ಎಂದು ತಿಳಿಸಿದ್ದಾನೆ. ಹಾಗೆ ಧೂಮಕೇತು ಬಗ್ಗೆ ವಿವರಿಸಿದ್ದಾನೆ. ಧೂಮಕೇತು ಬಂದು ಭೂಮಿಗೆ ಅಪ್ಪಳಿಸುತ್ತದೆ. ಹಾಗೆ ಜ್ವಾಲಾಮುಖಿಯ ಬಗ್ಗೆ, ಭೂಕಂಪನದ ಬಗ್ಗೆ, ಮುಂಬರುವ ಅನಾಹುತಗಳ ಬಗ್ಗೆ, ಪ್ರಕೃತಿಯ ವಿಕೋಪದ ಬಗ್ಗೆ ವರಹಮೀರ ಮೊದಲೇ ತಿಳಿಸಿಕೊಟ್ಟಿದ್ದಾನೆ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕುಂಡಲಿ, ಜಾತಕ, ಮದುವೆ ಬಗ್ಗೆ ಹಾಗೂ ಗಂಡು ಹೆಣ್ಣಿನ ಗ್ರಹಗಳ ಬಗ್ಗೆ ಇನ್ನು ಮುಂತಾದವುಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾನೆ. ಮತ್ತು ಭೂಮಿ ಮತ್ತು ನೀರಿನ ಬಗ್ಗೆನೂ ತಿಳಿಸಿದ್ದಾನೆ. ಭೂಮಿಯ ಅಂತರ್ಜಲದ ಬಗ್ಗೆ ಹಾಗೂ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ನೀರು ಹರಿಯುತ್ತದೆ ಎಂದು, ಸುನಾಮಿ, ಪ್ರವಾಹಗಳ ಬಗ್ಗೆ ಸ್ಪಷ್ಟ ನಿಲುವನ್ನು ಹೊಂದಿದ್ದ ವರಹಮೀರ ಗಣಿತದ ತ್ರಿಕೋನಮಿತಿಯ ನಿಯಮಗಳ ಬಗ್ಗೆನೂ, ಗಣಿತಕ್ಕೂ ಹಾಗೂ ಗ್ರಹಗಳ ಚಲನೆ, ಜ್ಯೋತಿಷ್ಯಕ್ಕೂ ಗಣಿತದ ಕೊಡುಗೆ ತುಂಬಾ ಇದೆ ಅಂತ ವರಹಮೀರ ತಿಳಿಸಿದ್ದಾನೆ. ಆತ್ಮೀಯರೇ, ಎಲ್ಲಾ ದೇಶಗಳು ಹುಟ್ಟೋಕ್ಕೂ ಮುಂಚೆ ನಮ್ಮ ದೇಶದಲ್ಲಿ ಅಷ್ಟೊಂದು ಪ್ರಮಾಣದ ಸಂಪತ್ತು, ಜ್ಞಾನದ ಸಂಪತ್ತು ಎರಡೂ ಉತ್ತುಂಗದಲ್ಲಿ ತಂದು ಗೊತ್ತಾಗ್ತಿದೆ. ಇದನ್ನ ಹಂಗೆ ಕಾಪಾಡ್ಕೊಂಡು
ಮಾಡಿಕೊಂಡು ಬಂದಿದ್ದಾರೆ ಇಷ್ಟೊತ್ತಿಗೆ ನಮ್ಮ ದೇಶ ಅಮೆರಿಕನು ಮೀರಿಸಿರೋದು. ಆದ್ರೆ ದುರಾದೃಷ್ಟ ಅಂದ್ರೆ ಇದೇ ನೋಡಿ, ನಮ್ಮ ದೇಶದಲ್ಲಿ ಎಲ್ಲಾ ಸಂಪತ್ತು ಇದ್ರೂ ನಾವು ಕಲಿಯೋದಕ್ಕೆ ತಿಳಿದುಕೊಳ್ಳೋದಕ್ಕೆ ಸಂಕೋಚ ಪಡ್ತಿದ್ವಿ. ಪಾಶ್ಚಿಮಾತ್ಯ ದೇಶಗಳು ಕೊಟ್ಟಿರೋ ಪಾಠನೇ ಇನ್ನೂ ಕಲಿತಾ ಇದ್ವಿ. ನಾವು ನಮ್ಮ ದೇಶದ ಜ್ಞಾನಿಗಳ ಬಗ್ಗೆ, ಜ್ಞಾನದ ಸಂಪತ್ತಿನ ಬಗ್ಗೆ ಯಾವಾಗ ತಿಳಿದುಕೊಳ್ತೀವೋ ಗೊತ್ತಿಲ್ಲ. ಗೆಳೆಯರೇ, ಈ ವರಾಹಮಿಹಿರನ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿತ್ತು ಅಂತ ಕಮೆಂಟ್ ಮಾಡಿ. ಇಂತಹ ವ್ಯಕ್ತಿಗಳನ್ನ ನಾವು ನೆನೆಸ್ಕೊಳ್ಬೇಕು. ಅಂತದ್ರಲ್ಲಿ ನಾವು ಮರೆತು ಈ ಪಾಶ್ಚಿಮಾತ್ಯ ದೇಶಗಳ ಹಿಂದೆ ಬಿದ್ದಿದ್ದೇವೆ. ನಮ್ಮ ಜನಗಳಿಗೂ ಸ್ವಲ್ಪ ಅರಿವು ಮೂಡಲಿ. ಇಂತಹ ವ್ಯಕ್ತಿಗಳನ್ನ ನಾವು ನೆನೆಸಿಕೊಂಡು ಅವರು ಕೊಟ್ಟಿರುವ ಮಾಹಿತಿಯನ್ನು ಎಲ್ಲರಿಗೂ ಹಂಚಿಕೊಳ್ಳೋಣ. ಇದು ಗೆಳೆಯರೇ ಇವತ್ತಿನ ಸಂಚಿಕೆಯಲ್ಲಿ ಒಬ್ಬ ಮಹಾನ್ ಜ್ಞಾನಿ ವರಾಹಮಿಹಿರನ ಬಗ್ಗೆ ಒಂದು ಸಣ್ಣ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ ಗೆಳೆಯರೇ.